ಸಾಧನೆಗೆ ಸೌಕರ್ಯಗಳಿಗಿಂತ ಆತ್ಮಸ್ಥೈರ್ಯ, ಕಠಿಣ ಪರಿಶ್ರಮ, ಛಲ ಬಹಳ ಮುಖ್ಯ. ಎಂಎನ್ ಕುಕನೂರು. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಸಂಘಟನೆಯ ವತಿಯಿಂದ ಏಪ್ರಿಲ್ 12ರ ರವಿವಾರದಂದು ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಕೃಷಿಕರ ಕುಟುಂಬದಲ್ಲಿ ಹುಟ್ಟಿದ ವಿದ್ಯಾರ್ಥಿನಿ ಕುಮಾರಿ ಸಂಗೀತಾ ಎಸ್ ಪೊಲೀಸ್ ಪಾಟೀಲ್ ಇಬ್ಬರು ದ್ವಿತೀಯ ಪಿಯುಸಿ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾಳೆ. ಒಟ್ಟು 600 ಅಂಕಗಳಿಗೆ 598 ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಾಳೆ. ಮತ್ತು ಕುಕನೂರು ತಾಲೂಕಿನ ಕಕ್ಕಿಹಳ್ಳಿ ತಾಂಡಾದ ತರಕಾರಿ ಮಾರಾಟ ಮಾಡುವ ಬಡ ಕುಟುಂಬದಲ್ಲಿ ಜನಿಸಿದ ಶಶಿಕುಮಾರ್ ಈರಪ್ಪ ಕಾರ್ಬಾರಿ ಪಿಯುಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ 90.16 ಅಂಕ ಪಡೆದು ತೇರ್ಗಡೆಯಾಗಿದ್ದಾನೆ. ಈ ವಿದ್ಯಾರ್ಥಿಗಳ ಸಾಧನೆಗೆ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಸಂಘಟನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಎಂಎನ್ ಕುಕನೂರು, ಸಂಘಟನೆಯ ಪದಾಧಿಕಾರಿಗಳು ಉತ್ತಮ ಸಾಧನೆಗೈದ ಇಬ್ಬರು ವಿದ್ಯಾರ್ಥಿಗಳಿಗೆ ಗ್ರಾಮಗಳಿಗೆ ತೆರಳಿ ಸನ್ಮಾನವನ್ನ ನೆರವೇರಿಸಿ ಮಾತನಾಡಿ, ಶೈಕ್ಷಣಿಕ ಸಾಧನೆಗೆ ಬಡತನ ಅಡ್ಡಿಯಾಗದು ಎಂಬುದನ್ನು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ ಕುಮಾರಿ ಸಂಗೀತಾ ಎಸ್ ಪೊಲೀಸ್ ಪಾಟೀಲ್ ಮತ್ತು ಶಶಿಕುಮಾರ್ ಈರಪ್ಪ ಕಾರ್ಬಾರಿ ನಿರೂಪಿಸಿದ್ದಾರೆ. ಛಲ ಬಹಳ ಮುಖ್ಯ. ಬಡತನದ ಹಿನ್ನೆಲೆಯಲ್ಲಿ ಬಂದ ಸಾಕಷ್ಟು ವಿದ್ಯಾರ್ಥಿಗಳು ಮೂಲ ಸೌಕರ್ಯಗಳ ಕೊರತೆ ನೆಪವನ್ನೊಡ್ಡಿ ಸಾಧನೆ ಹಾದಿಯಿಂದ ಹಿಂದೆ ಸರಿಯಲು ಯತ್ನಿಸ್ತಾ ಇದ್ದಾರೆ. ಆದರೆ ಬಡತನ ಸಾಧನೆಗೆ ಎಂದೂ ಶಾಪವಾಗಲಾರದು. ಜಗತ್ತಿನ ಎಷ್ಟೋ ಸಾಧಕರು ಬಡತನದ ನೆಲಗಟ್ಟಿನಲ್ಲಿ ಬಂದವರೇ ಹೊರತು ಶ್ರೀಮಂತ ವರ್ಗದಿಂದಲ್ಲ. ಕಡು ಬಡತನ ಸಾಧನೆಗೆ ಪ್ರೇರಣಾ ಶಕ್ತಿಯಾಗುವುದೇ ವಿನಃ ಮುಳುವಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಓದಲು ಪುಸ್ತಕವಿಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ ಎಂದು ನೆಪ ಒಡ್ಡದೆ ಕಠಿಣ ಪರಿಶ್ರಮದೊಂದಿಗೆ ಗುರಿಯತ್ತ ಸಾಗಬೇಕೆಂದು ಸಲಹೆಯನ್ನ ನೀಡಿದ್ದಾರೆ. ಕುಮಾರಿ ಸಂಗೀತಾ ಪೊಲೀಸ್ ಪಾಟೀಲ್ ಮತ್ತು ಶಶಿಕುಮಾರ್ ಈರಪ್ಪ ಕಾರ್ಬಾರಿ ಅನುಸರಿಸಿದ ಮಾರ್ಗದರ್ಶಿಗಳನ್ನು ಇತರೆ ವಿದ್ಯಾರ್ಥಿಗಳು ಅನುಸರಿಸಿ ಜೀವನದಲ್ಲಿ ಯಶಸ್ವಿ ಕಾಣಲೆಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಸಂಘಟನೆಯ ವತಿಯಿಂದ ಸನ್ಮಾನಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಪೆಡ್ಡನಗೌಡ ಎಸ್ ಮಾಲಿಪಾಟೀಲ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಹನುಮೇಶ ನಾಗರಾಳ, ವಕೀಲರು ಹಾಗೂ ಜಿಲ್ಲಾ ಉಸ್ತುವಾರಿ ಸಂಚಾಲಕ ಮಲ್ಲಪ್ಪ ಲಕ್ಕಲ್ಕಟ್ಟಿ ಹಾಗೂ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರು ಅಹಮಾನ್ ಕಾಜಿ ಹಾಗೂ ಶಿವಶರಣಪ್ಪ ಬಾವಿಮನಿ, ಜಿಲ್ಲಾ ಯುವ ಘಟಕದ ಸಂಘಟನಾ ಕಾರ್ಯದರ್ಶಿ ಮತ್ತು ಗ್ರಾಮ ಘಟಕದ ಅಧ್ಯಕ್ಷ ದ್ಯಾಮಣ್ಣ ಹುಲೇಗಡ್ಡ ಹಾಗೂ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪ್ರಜಾಪ್ರಭ ಟಿವಿ, ಕುಕನೂರು.